ನಿಮ್ಗೆ ಕನ್ನಡ ಗೊತ್ತಾಗುತ್ತೇನಮ್ಮ? ಮತ್ತೆ ತಲೆ ಕುಣಿಸ್ತಾ ಇದೆಯಾ? Very little. I'm trying to understand context. You are from Karnataka? No. My phone number is Bangalore. ನಿಮ್ಗೆ ಕನ್ನಡ ಗೊತ್ತಾಗುತ್ತೇನಮ್ಮ? Very little. ಮತ್ತೆ ತಲೆ ಕುಣಿಸ್ತಾ ಇದೆಯಾ? Very little. I'm trying to understand context. You are from Karnataka? No. My phone number is Bangalore. ನಿಮಗೆಲ್ಲ ಗೊತ್ತಿದೆ 10 ವರ್ಷಕ್ಕೊಂದ್ಸಾರಿ ಜನಗಣತಿ ನಡೀತದೆ. ಜನಗಣತಿ ಆಗ್ತಾ ಇದೆ, ಬಟ್ ಜಾತಿ ಗಣತಿ ಆಗಲಿಲ್ಲ. ನಿಂತೋಯ್ತು 1931 ಲಾಸ್ಟ್. ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾದರೆ, ಯಾಕಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ನಿಮ್ಗೆ ಕನ್ನಡ ಗೊತ್ತಾಗುತ್ತೇನಮ್ಮ? ಮತ್ತೆ ತಲೆ ಕುಣಿಸ್ತಾ ಇದೆಯಾ? Very little. I'm trying to understand context. You are from Karnataka? No. My phone number is Bangalore. ಸೊ ಈ ಜಾತಿ ಗಣತಿ ಇದೆಯಲ್ಲ, ಅದನ್ನ ಮಾಡಬೇಕು ಎಲ್ಲ ಕಡೆನೂ ಅಂತ ಸೋಷಿಯೋ ಎಕನಾಮಿಕ್. ಈಗ ನಾನು ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತಾ ಬಂದಿದೆ. ಈಗ ಸ್ವಾತಂತ್ರ್ಯ 78 ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ವಾ? ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಶನ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಇವು ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗಬೇಕು. ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಕೂಡ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತಕ್ಕಂಥ ಹೇಳಿದ್ರಾಗಲ್ಲ. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿನೂ ಗೊತ್ತಾಗಬೇಕು. ಅವರ ಉದ್ಯೋಗಗಳ ಪರಿಸ್ಥಿತಿನೂ ಗೊತ್ತಾಗಬೇಕು. ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪ್ರಮುಖವಾಗಿ ಇವತ್ತು ಭಾಗೀದಾರಿ ನ್ಯಾಯ ಸಮ್ಮೇಳನ ಪಾರ್ಟಿಸಿಪೇಷನ್, ಅದಕ್ಕೆ ಅದನ್ನು ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ಇದು ನಾವು ಡೆಲ್ಲಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ. ಇದು ಒಂದು ಲಾರ್ಜರ್ ಮೀಟಿಂಗ್. ಇದು ಸರ್, ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಸರ್, ಇದು ಈ ಕಾರ್ಯಕ್ರಮ ಒಂದು ರೀತಿ OBC ಶಕ್ತಿ ಪ್ರದರ್ಶನ. ಇಟ್ ಇಸ್ ನಾಟ್ OBC. ನೀವು ಅದೇ ತಪ್ಪು OBC ಮಾಡ್ತಾ ಇದೆ ಅಷ್ಟೇ. ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದ್ರೆ, ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಸರ್ವೆ ಅಂತಂದ್ರೆ ಎಲ್ಲ ಜನರದ್ದು. ಈ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನರದ್ದು ಸರ್ವೆ ಮಾಡಬೇಕು. ಬರೀ ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ ಅಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ಎಲ್ಲರನ್ನ ಅರಿವು ಮೂಡಿಸೋ